ಮಂದಿರ ಮುಹೂರ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಮಂಜುನಾಥ್. ಜನವರಿ 22ರಂದೇ ರಾಮನನ್ನ ಹೆರಲು ಗರ್ಭಿಣಿಯರ ಮುಹೂರ್ತ. ಆ ಮುಹೂರ್ತದಲ್ಲಿ ಹುಟ್ಟುವಂತಹ ಮಕ್ಕಳು ಕೂಡ ರಾಮನಂತೆ ಆಗ್ತಾರಾ? ಗೃಹ ಪ್ರವೇಶ ಆಗಿರಬಹುದು ಅಥವಾ ಅಂಗಡಿ ಕಚೇರಿ ಆರಂಭ ಮಾಡೋದಾಗಿರಬಹುದು, ಎಲ್ಲದಕ್ಕೂ ಶ್ರೇಷ್ಠಾನ ರಾಮ ಮಂದಿರ ಉದ್ಘಾಟನೆ ದಿನ ಅಷ್ಟೊಂದು ಪವಿತ್ರವಾಗಿದೆಯಾ ಅಂತ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಕಾರಣ ಅವತ್ತು ಹೆಣ್ಮಕ್ಳೆಲ್ಲರೂ ಕೂಡ ಹೆರಿಗೆ ಮಾಡಿಸ್ಕೋಬೇಕು ಅಂತ ಕ್ಯೂ ನಿಂತಿದ್ದಾರೆ. ಜನವರಿ 22ರಂದೇ ರಾಮನನ್ನ ಹೆರಲು ಗರ್ಭಿಣಿಯರ ಮುಹೂರ್ತ. ಆ ಮುಹೂರ್ತದಲ್ಲಿ ಹುಟ್ಟುವಂತಹ ಮಕ್ಕಳು ರಾಮನಂತೆ ಆಗ್ತಾರಾ? ಹಾಗಿದ್ರೆ ಗೃಹ ಪ್ರವೇಶ ಆಗಿರಬಹುದು, ಅಂಗಡಿ ಆಗಿರಬಹುದು, ಕಚೇರಿಯ ಆರಂಭ ಆಗಿರಬಹುದು, ಎಲ್ಲದಕ್ಕೂ ಕೂಡ ಅದೊಂದು ಮುಹೂರ್ತ ಶ್ರೇಷ್ಠವಾಗಿರತ್ತ. ರಾಮ ಮಂದಿರ ಉದ್ಘಾಟನೆ ದಿನ ಅಷ್ಟೊಂದು ಪವಿತ್ರನ? ಹಾಗಿದ್ರೆ ಜನವರಿ 22ರಂದು ರಾಮ ಭಕ್ತರು ಏನೆಲ್ಲ ಮಾಡ್ತಾ ಇದ್ದಾರೆ? ವಿನೂತನ ಭಕ್ತಿ ಸಮರ್ಪಣೆಗೆ ರಾಮ ಭಕ್ತರು ಮುಂದಾಗಿದ್ದಾರೆ. 84 ಸೆಕೆಂಡ್ಗಳಲ್ಲಿ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ. ಮಧ್ಯಾಹ್ನ 12:29ರಿಂದ ಪ್ರತಿಷ್ಠಾಪನಾ ಕಾರ್ಯ ಶುರುವಾಗತ್ತೆ. ಜನವರಿ 22ರ ದಿನ ಸ್ಮರಣೀಯವಾಗಿರಿಸೋದಕ್ಕೆ ರಾಮ ಭಕ್ತರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನವರಿ 22ರಂದೇ ಹೆರಿಗೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಗರ್ಭಿಣಿಯರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಿಸೇರಿಯನ್ ಆದ್ರೂ ಪರವಾಗಿಲ್ಲ, ಅವತ್ತೇ ನಾವು ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಗರ್ಭಿಣಿಯರು ಆಸ್ಪತ್ರೆಗಳತ್ತ ಹೋಗ್ತಾ ಇದ್ದಾರೆ. ರಾಮನಂತ ಮಗುವೇ ನಮಗೂ ಹುಟ್ಟಲಿ ಅಂತ ಹೇಳಿ ಯುಪಿಯ ಗರ್ಭಿಣಿಯರು ಬಯಸ್ತಾ ಇದ್ದಾರಂತೆ. ಕಾನ್ಪುರದ ಗಾಯತ್ರಿ ಶಂಕರ್ ಸ್ಮಾರಕ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಸಿದ್ಧತೆಗಳು ಕೂಡ ಆಗಿದೆ. ಜನವರಿ 22ಕ್ಕೆ ಸಿಸೇರಿಯನ್ಗೆ ಅಂತ ಹೇಳಿ ಈಗಾಗಲೇ 16 ಮಂದಿ ಕೋರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ 35 ಸಿಸೇರಿಯನ್ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಇದೇ ರೀತಿಯ ಕೋರಿಕೆಗಳು ಸಲ್ಲಿಕೆ ಆಗ್ತಾ ಇದೆ. ರಾಮನಂತಹ ಸಹನಾ ಗುಣವುಳ್ಳಂತಹ ಮಗು ಜನಿಸುತ್ತೆ ಅನ್ನುವಂತಹ ಆಸೆ ಆ ಮಹಿಳೆಯರದ್ದು. ತಾಯಂದಿರು ಈ ಕ್ಷಣವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅವತ್ತು ನಮ್ಮ ಮಗು ಜನಿಸಿದ್ರೆ ನಮ್ಮ ಮಗು ಕೂಡ ರಾಮನಂತೆ ಆಗತ್ತೆ. ರಾಮನನ್ನ ಆದರ್ಶ ಮೂರ್ತಿ ಅಂತ ಹೇಳಿ ಕರಿತೀವಿ. ಆ ಆದರ್ಶ ಪುರುಷನಂತೆ ನಮ್ಮ ಮಗು ಕೂಡ ಅವತ್ತು ಜನಿಸಿದ್ರೆ ಅದೇ ಗುಣವನ್ನ ಹೊಂದ್ಕೊಂಡು ಬರುತ್ತೆ, ಅದೇ ಗುಣವನ್ನ ಹೊತ್ಕೊಂಡು ಬರುತ್ತೆ ಅನ್ನುವಂತಹ ಒಂದು ಆಸೆ ಯುಪಿಯ ಮಹಿಳೆಯಲ್ಲಿರುವಂತದ್ದು. ಹೀಗಾಗಿ ಎಲ್ಲ ಮಹಿಳೆಯರು ಕೂಡ ಆಸ್ಪತ್ರೆ ಹತ್ರ ಮುಗಿಬೀಳ್ತಾ ಇದ್ದಾರೆ. ಅವತ್ತೇ ನಮಗೆ ಸಿಸೇರಿಯನ್ ಆದ್ರೂ ಪರವಾಗಿಲ್ಲ, ಡೆಲಿವರಿ ಡೇಟ್ ಅನ್ನ ಕೊಡಿ, ಅವತ್ತೇ ಡೆಲಿವರಿ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟೊಂದು ಪವಿತ್ರನ? ಹಾಗಿದ್ರೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಏನ್ ಆಗತ್ತೆ ರಾಮ ಮಂದಿರದಲ್ಲಿ? ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಹೊತ್ನಲ್ಲೇ ಅದರಲ್ಲೂ ಕೂಡ ಆ 84 ಸೆಕೆಂಡ್ಗಳೇನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಆ 84 ಸೆಕೆಂಡುಗಳ ಒಳಗೆ ನಮಗೂ ಕೂಡ ಡೆಲಿವರಿಯನ್ನ ಮಾಡಿಸಿ ಅಂತ ಹೇಳಿ ಒಂದಷ್ಟು ಜನ ಈಗಾಗಲೇ ಕ್ಯೂ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಅವತ್ತು ಆ ವಿಶೇಷ ದಿನದಂದೇ ನಮ್ಮ ಹೊಸ ಸಂಭ್ರಮಗಳಾಗಿರಬಹುದು, ಕಚೇರಿ ಅಂಗಡಿಗಳನ್ನ ಆರಂಭ ಮಾಡಬೇಕು ಅನ್ನೋರು ಕೂಡ ಅವತ್ತೇ ನಮಗೆ ಡೇಟ್ ಅನ್ನ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರಂತೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ನಮ್ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭಾನುಕುಮಾರ್ ಅವರು, ಅಂತಾರಾಷ್ಟ್ರೀಯ ಜ್ಯೋತಿಷಿಗಳು ಕೂಡ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮತ್ತೊಬ್ರು ಡಾಕ್ಟರ್ ಸುಪ್ರೀತಾ, ಗೈನಕಾಲಜಿಸ್ಟ್ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು ಇದೊಂದು ವಿಷಯ. ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲೇ ನಮಗೂ ಕೂಡ ಡೆಲಿವರಿ ಮಾಡಿಕೊಡ್ಬೇಕು. ಅದೇ ಟೈಮಲ್ಲಿ ಸಿಸೇರಿಯನ್ ಆದ್ರೂ ಪರವಾಗಿಲ್ಲ, ನಾವು ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ರಾಮ ಹುಟ್ಟದಂತಹ ರಾಮ ಪ್ರತಿಷ್ಠಾಪನೆ ಆಗುವಂತಹ ಟೈಮ್ನಲ್ಲೇ ನಮಗೆ ಡೆಲಿವರಿ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಜನ. ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತ ಹೇಳಿ ಗುರುಜಿ, ಯಾಕೆ ಅಷ್ಟೊಂದೆಲ್ಲ ಪವಿತ್ರ ಆಗಿದ್ಯಾ ಆ ಒಂದು ಕ್ಷಣ? ಅದರಲ್ಲೂ ಕೂಡ 84 ಸೆಕೆಂಡ್ ಏನಿದೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತದ್ದು, ಆ ಟೈಮ್ನಲ್ಲೇ ಡೆಲಿವರಿ ಮಾಡಿಸಿ ಅಂತ ಕೇಳ್ತಿದ್ದಾರೆ. ಅದರ ಪವಿತ್ರತೆ ಏನು, ಪ್ರಮುಖ ವಿಷಯಗಳೇನು, ವಿಶೇಷತೆ ಏನು ಅಂತ? ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ರಾಮ ಅನ್ನುವಂಥದ್ದು ಮಹಾಪುರುಷ, ಅಂದರೆ ಜಗತ್ತನ್ನೇ ನಿಯಂತ್ರಿಸುವಂತಹ ಭಗವಂತ.
ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಮನುಷ್ಯನಿಗೋಸ್ಕರ ಮುಹೂರ್ತ ಇಟ್ಕೋಬೇಕು, ಮದುವೆಗೆ ಮುಹೂರ್ತ ಇಡಬೇಕು, ಯಾರೋ ಒಬ್ಬರು ರಾಜಕಾರಣಿಗಳು ಪ್ರಧಾನಮಂತ್ರಿಗಳಾಗಬೇಕು ಅಥವಾ ಮುಖ್ಯಮಂತ್ರಿಗಳಾಗಬೇಕು, ಮಂತ್ರಿ ಪದವಿಗೋಸ್ಕರ ಮುಹೂರ್ತ ಇಡಬೇಕು, ಗೃಹ ಪ್ರವೇಶಕ್ಕೆ ಮುಹೂರ್ತ ಇಡಬೇಕು ಅಂತ ಎಲ್ಲ ತುಂಬ ಜನಕ್ಕೆ ತುಂಬ ಪ್ರಶ್ನೆ ಇರುತ್ತೆ. ಹಂಗಂತ ಭಗವಂತ ಅಂದರೆ ನಮ್ಮನ್ನೆಲ್ಲ ನಡೆಸೋನು ಅಂತ ಭಗವಂತ ಇಡುವಂಥ ಮೂರ್ತಿಗೂ ಕೂಡ ನಾವು ಮುಹೂರ್ತ ಇಡಬೇಕಾ ಅನ್ನೋದು. ಮುಹೂರ್ತ ಅನ್ನೋದು ನೀವು ಕೇಳೋದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಮುಹೂರ್ತ ಅನ್ನೋದು ಭಾಳ ಪವಿತ್ರವಾದಂತಹ ಒಂದು ಸಮಯ. ಅದು ಪವಿತ್ರವಾಗಿರೋದನ್ನು ತುಂಬ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವೆಲ್ಲ ಬರುತ್ತೆ. ಅದರಲ್ಲಿ 84 ಸೆಕೆಂಡ್ಗಳು ಮುಹೂರ್ತವನ್ನು 22ನೇ ತಾರೀಕು ಜನವರಿ 2024 12:30 PM ಮುಹೂರ್ತವನ್ನು ಇಟ್ಟಿದ್ದಾರೆ. ಆದರೆ ಆ ಮುಹೂರ್ತ ಹೇಗಿದೆ ಅನ್ನುವಂಥದ್ದು, ಹಂಗಂತ ಎಲ್ಲರೂ ಕೂಡ ಅದೇ ಮುಹೂರ್ತದಲ್ಲೇ, ಅಂದರೆ ಶ್ರೀರಾಮ ಜನ್ಮ ಆಗಿದ್ದು ಮೃಗಶಿರ ನಕ್ಷತ್ರದಲ್ಲಿ ಅಲ್ಲ ಅನ್ನೋದನ್ನು ಎಲ್ಲ ತಿಳ್ಕೋಬೇಕು. ಶ್ರೀರಾಮಚಂದ್ರನ ಜನ್ಮ ರಾಶಿ ಬಂದು ಕರ್ಕಾಟಕ ರಾಶಿ. ಅಲ್ಲಿ ಅವರ ಜಾತಕವನ್ನು ನೀವು ನೋಡಿದಾಗ ಜಾತಕಕ್ಕೂ ಮುಹೂರ್ತಕ್ಕೂ ಸಂಬಂಧ ಇರಲ್ಲ. ಇವಾಗ ಎಲ್ಲರೂ ಕೂಡ ಹೆರಿಗೆಗಾಗಬೇಕಾದ್ರೆ ಮಕ್ಕಳು ಅದೇ ಟೈಮಲ್ಲಿ ಹುಟ್ಟಬೇಕು ಅನ್ನೋದು ಕೂಡ ಅದು ಸರಿ ಇರಲ್ಲ. ಮುಹೂರ್ತ ಅನ್ನೋದು ನಾವು ಇಡೋದು ಏನಕ್ಕೆ ಅಂತಂದರೆ, ಯಾವುದೇ ಒಂದು ದೋಷಗಳಿದ್ದಾಗ, ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಇದ್ದಾಗ, ಈಗ ವಿವಾಹ ವಿಚಾರದಲ್ಲಿ ಮುಹೂರ್ತ ಇಡ್ತೀವಿ. ಯಾಕೆ ಇಡ್ತೀವಿ ಅಂದಾಗ, ವಧು ಮತ್ತು ವರ ಇಬ್ಬರ ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ ಒಳ್ಳೆ ಮುಹೂರ್ತದಲ್ಲಿ ಇಟ್ಟಾಗ ಏನಾಗ್ಬಿಡುತ್ತೆ, ಆ ದೋಷ ಕಮ್ಮಿ ಆಗಿಬಿಡುತ್ತೆ. ಹಾಗಂತ ಎಲ್ಲರೂ ಕೂಡ ಅದೇ ಸಮಯದಲ್ಲಿ ನಾವು ಹೋಗಿ ಮಕ್ಕಳನ್ನ ಜನ್ಮ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ವಿಧಿ ನಿಯಮ ಬೇರೆ ಆಗಿರುತ್ತೆ. ದೈವಿಕ ಪ್ರೇರಣೆಗಳಿಂದನೇ ಧರ್ಮಗ್ರಂಥ ಅನ್ನೋದು ಆರಂಭ ಆಗಿರುವಂಥದ್ದು. ನಾವೆಲ್ಲ ಯೋಚನೆ ಮಾಡ್ತೀವಿ, ಹಂಗಾರೆ ಭಗವಂತನ ಮೂರ್ತಿಗೆ ಯಾಕೆ ನಾವು ಮುಹೂರ್ತ ಇಡಬೇಕು ಅಂದಾಗ, ಇವಾಗ ದೈವ ಗ್ರಂಥ ಅಂದಾಗ ಅದೆಲ್ಲ ಇಟ್ಟಿದ್ದು ಯಾರು? ಧರ್ಮ ಗ್ರಂಥ ಬಂದಿದ್ದೆ ಯಾವುದು? ಜಾಯಿನ್ ಆಗ್ತಾ ಇದ್ದಾರೆ ಇನ್ನೊಬ್ರು ಜ್ಯೋತಿಷಿಗಳು ಕೂಡ, ಡಾಕ್ಟರ್ ಸುರೇಶ್ ಅಂತ ಹೇಳಿ. ಬನ್ನಿ ಗುರುಗಳೇ, ಜಾಯಿನ್ ಆಗಿ ಕಾರ್ಯಕ್ರಮದಲ್ಲಿ. ನೀವು ಕಂಟಿನ್ಯೂ ಮಾಡಿ. ನಾವು ಭಗವಂತನ ಯಾವ ರೀತಿ ನೋಡ್ತೀವಿ ಅಂದಾಗ, ಭಗವಂತನ ಅವಿಭಾಜ್ಯ ಸಂಬಂಧವನ್ನು ನಾವು ಭಗವಂತನ ಜೊತೆಗೆ ನಾವು ಸ್ಥಾಪನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ನಾವು ಭಗವಂತನ ಹತ್ರ ಮಾಡ್ತೀವಿ, ಮುಹೂರ್ತವನ್ನು ಇಡ್ತೀವಿ. ಈ ಮುಹೂರ್ತ ಇಂದ್ರ ಯೋಗದಲ್ಲಿ ಇದೆ. ಈ ಮುಹೂರ್ತ ಭಾಳ ಉತ್ತಮ. ಇಂದ್ರ ನೋಡಿದ್ರಲ್ಲ, ದೇವತೆಗಳೆಲ್ಲ ಇಂದ್ರ ಅಂದಾಗ ಅವನು ಬಹಳ ಶಕ್ತಿಶಾಲಿ. ಆಮೇಲೆ ಇದು ದ್ವಾದಶಿ ತಿಥಿ, ಆಮೇಲೆ ಇದು ಅಭಿಜಿತ್ ಮುಹೂರ್ತ. ಅಭಿಜಿತ್ ಮುಹೂರ್ತ ಬಹಳ ಶ್ರೇಷ್ಠವಾಗಿರುವಂಥದ್ದು. ಆದರೆ ಮೃಗಶಿರ ನಕ್ಷತ್ರ, ಆದರೆ ಈ ಮುಹೂರ್ತದಲ್ಲಿ ಕೆಲವೊಂದು ಸಣ್ಣ ತಪ್ಪುಗಳು ಕಾಣಿಸೋದೇನು ಅಂದರೆ, ಮೇಷ ಲಗ್ನ ಇಟ್ಟಿದ್ದಾರೆ. ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಸ್ಥಾಪನೆ ಅಥವಾ ಮಾಡಬೇಕಾದ್ರೆ ಚರ ಲಗ್ನಗಳನ್ನು ಇಡಲ್ಲ, ಸ್ಥಿರ ಲಗ್ನಗಳನ್ನು ಇಡ್ತೀವಿ. ಆದರೆ ಇಲ್ಲಿ ಯಾಕೆ ಚರ ಲಗ್ನ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಇದು 84 ಸೆಕೆಂಡ್ಗಳಲ್ಲೇ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇದು ಪೌಷ ಮಾಸ ಅಂತ ಬರುತ್ತೆ. ಈ ಪೌಷ ಮಾಸ ಅನ್ನೋದು ಧರ್ಮಗ್ರಂಥಗಳ ಪ್ರಕಾರ ಯಾವುದೇ ಶುಭ ಕಾರ್ಯ ಅಥವಾ ದೇವರ ಜೀವನದ ಪವಿತ್ರವಾದಂತಹ ಯಾವುದೇ ವಿಚಾರಗಳನ್ನ ಮಾಡಬಾರ್ದು, ನಿಷೇಧಿಸಲಾಗಿದೆ ಅಂತ. ಯಾಕಂದರೆ 22ನೇ ತಾರೀಕು ಜನವರಿ 2024 ಪೌಷ ಮಾಸ ಬರುತ್ತೆ, ಚಂದ್ರಮಾನ ಪದ್ಧತಿಯಂತೆ. ಯಾವುದೇ ಆಗಲಿ ಮುಹೂರ್ತ ಚಿಂತಾಮಣಿ ಆಗಿರ್ಬೋದು, ನಾರದ ಪುರಾಣ ಗ್ರಂಥಗಳಲ್ಲಾಗಿರ್ಬೋದು, ಈ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಬಾರ್ದು ಅನ್ನೋದು ಇರುತ್ತೆ. ಅದರಲ್ಲಿ ಏನಿದೆ, ದೇವ ಪ್ರತಿಷ್ಠಾಪನೆಗೆ ಯಾವ ಮಾಸಗಳು ಉತ್ತಮ ಅಂದಾಗ, ಮಾಘ ಮಾಸ, ಪಾಲ್ಗುಣ ಮಾಸ, ವೈಶಾಖ ಮಾಸ, ಆಷಾಢ ಮಾಸ ಮತ್ತು ಜ್ಯೇಷ್ಠ ಮಾಸದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನೋಡಿ, ಇಲ್ಲಿ ಯಾವುದೇ ಒಂದು ದೇವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆಡಳಿತ ಪಕ್ಷ ಕೂಡ, ಆ ಆಡಳಿತ ನಡೆಸುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜಾತಕ ಮತ್ತು ಈಗ ನಡೀತಾ ಇರುವಂತಹ ಮುಹೂರ್ತ ಮತ್ತು ಮುಂದೆ 2024ರಲ್ಲಿ MP ಎಲೆಕ್ಷನ್ ಆಗುವಂತಹ ಎಲ್ಲ ವಿಚಾರಗಳನ್ನು ನೋಡಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ನಾವು ಜನಸಾಮಾನ್ಯರು ಅದೇ ಮುಹೂರ್ತಕ್ಕೆ ನಾವೆಲ್ಲ ಶುಭ ಕಾರ್ಯಗಳನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಆದರೆ ಈ ಮುಹೂರ್ತದಿಂದ ದೇಶಕ್ಕಾಗಲಿ, ಯಾಕೆಂದರೆ ಇದು ಮುಹೂರ್ತ ರಾಮ ಮಂದಿರ ಅಂದಾಗ ಬರೀ ನಮ್ಮ ಕನ್ನಡಿಗರೇ ಅಂತಲ್ಲ, ಇಡೀ ದೇಶ ಮತ್ತು ವಿದೇಶ ಎಲ್ಲೆಲ್ಲಿ ನಮ್ಮ ಭಾರತೀಯರಿದ್ದಾರೆ ಎಲ್ಲರಿಗೂ ಕೂಡ ತುಂಬ ಪ್ರತಿಷ್ಠೆಯಾಗಿರುವಂತಹ ಮುಹೂರ್ತ. ಯಾಕೆ ಅಂದರೆ ಶ್ರೀರಾಮನ ಜನ್ಮ ಅದು ಆ ಥರ ಒಂದು ದೇವರ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಇವತ್ತು BJP ಆಡಳಿತ ಪಕ್ಷವಾಗಿ ಇವತ್ತು ಹೊರಹೊಮ್ಮಬೇಕು ಅಂದರೆ ಶ್ರೀರಾಮನ ಮಂದಿರ ಮತ್ತು ಶ್ರೀರಾಮನ ಪ್ರತಿಷ್ಠಾಪನೆಗೋಸ್ಕರ ಪ್ರಯತ್ನ ಪಟ್ಟರು. ಆದರೆ ಇದು ಭಾದ್ರಪದ ತಿಥಿ ಎಂದಾಗ ಇದು ಮೃತ ಯೋಗ ಉಂಟಾಗುತ್ತೆ.
ಇದಕ್ಕೆ ಶುಭ ಕಾರ್ಯಗಳಲ್ಲಿ ಇದು ತ್ಯಾಗ ಅಂತ ಕರೀಲಾಗುತ್ತೆ. ಹಾಗಾದರೆ ಈಗ ಸೋಮವಾರ, ಮೃಗಶಿರ ನಕ್ಷತ್ರ, ಹಾಗಾದರೆ ಮೇಷ ಲಗ್ನ, ಯಾಕೆ ಮೇಷ ಲಗ್ನ, ಚರ ಲಗ್ನ ಯಾಕೆ ತಗೊಂಡಿದ್ದಾರೆ, ಅದು ಆಯ್ಕೆ ಯಾಕೆ ಅನ್ನೋದನ್ನು ಸ್ವಲ್ಪ ವಿಚಿತ್ರವಾಗಿ ನಾವು ಯೋಚನೆ ಮಾಡಿದಾಗ, ನವಮಾಧಿಪತಿ ಯಾರು? ಗುರು. ಗುರು ಯಾವ ಲಗ್ನದಲ್ಲಿರ್ತಾನೆ 1.25 ಲಕ್ಷ ದೋಷಗಳಿದ್ರೂ ಕೂಡ ಆ ಮುಹೂರ್ತ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಅನ್ನೋಂತಹ ವಿಚಾರದಿಂದ ಮೋಸ್ಟ್ಲಿ ಮೇಷ ಲಗ್ನವನ್ನು ತಗೊಂಡಿರ್ಬೋದು ಅಂತ ನಾವು ಜ್ಯೋತಿಷಿಗಳು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಅದ್ರ ಜೊತೆಗೆ ದೇಶದ ಜಾತಕ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಜಾತಕ, ಆಮೇಲೆ ಶ್ರೀರಾಮಚಂದ್ರನ ಜಾತಕ, ಈ ಎಲ್ಲ ಜಾತಕಗಳನ್ನು ನೋಡಿ ಈ ಮುಹೂರ್ತ ಯಾವ ಥರ ಇಟ್ಟಿದ್ದಾರೆ ಮತ್ತು ಈ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ಅದರ ಪ್ರಭಾವ ಬೀಳ್ಬೋದು, ಇದೆಲ್ಲನೂ ಕೂಡ ನಾವು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಖಂಡಿತವಾಗ್ಲೂ ನಾವು ತಿಳಿಸ್ಬೇಕು. ಯಾಕೆಂದರೆ ಈ ಮುಹೂರ್ತದಲ್ಲೇ ನನ್ನ ಮಗ ಜನ್ಮ ಆಗಿದ ತಕ್ಷಣ ಶ್ರೀರಾಮಚಂದ್ರ ಆಗ್ತಾನೆ ಅಂತ ತಿಳ್ಕೊಳ್ಳೋದು ತಪ್ಪು. ಮುಹೂರ್ತ ಅಂತ ಇಡುವಂಥದ್ದು ವಿವಾಹ ಕಾರ್ಯಗಳಿಗೆ ಅಥವಾ ಒಂದು ಮನೆ ಗೃಹ ಪ್ರವೇಶಕ್ಕೆ, ಯಾವುದೇ ಶುಭ ಕಾರ್ಯ ಆಗಿರ್ಬೋದು, ಅಥವಾ ನಾನು ಮಂತ್ರಿ ಆಗಬೇಕು, ಮಂತ್ರಿ ಪದವಿಗೋಸ್ಕರ ಅದನ್ನು ಆ ಮುಹೂರ್ತಗಳನ್ನ ಇಡ್ತೀವಿ. ಅವಾಗ ಗುರುಬಲ ನೋಡ್ತೀವಿ, ಗುರು ಉತ್ತಮವಾಗಿದ್ದಾನ. ಆಮೇಲೆ ಎಲ್ಲ ಲಗ್ನಗಳು ಕೂಡ ಶುಭ ಅಂತ ಹೇಳಲ್ಲ. ಚರ ಲಗ್ನಕ್ಕೆ ಸಪ್ರೇಟ್ ಆಗಿರುವಂಥ ಮುಹೂರ್ತ ಇರುತ್ತೆ, ಸ್ಥಿರ ಲಗ್ನಕ್ಕೇ ಸಪ್ರೇಟ್ ಆಗಿರೋ ಮುಹೂರ್ತ ಇರುತ್ತೆ. ನಾನು ಅದೇ ಹೇಳಿದೆ, ಇದರಲ್ಲಿ ಚರ ಲಗ್ನವನ್ನು ಯಾಕೆ ಇಟ್ಟಿದ್ದಾರೆ, ಯಾಕೆಂದರೆ ಒಂದು ಮೂರ್ತಿಯನ್ನು, ರಾಮಚಂದ್ರನ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಸ್ಥಿರ ಲಗ್ನವನ್ನು ಇಡಬೇಕು. ಆದರೆ 9ನೇ ಮನೆ ಅಧಿಪತಿ ಮತ್ತು ಲಗ್ನಾಧಿಪತಿಯಾದಂತಹ ಮಂಗಳ ಮತ್ತು ಗುರು ಈ ಮುಹೂರ್ತದಲ್ಲಿ ರಾಶಿ ಪರಿವರ್ತನೆ ಆಗಿದ್ದಾರೆ. ಈಗ ನಾವು ಯಾವುದೇ ಒಂದು ಮುಹೂರ್ತ ಇಡಬೇಕಾದ್ರೆ ದೇಶ, ಕಾಲ ಮತ್ತು ಸಮಯ ಈ ಮೂರನ್ನು ಕೂಡ ನೋಡಿ ಜ್ಯೋತಿಷಿಗಳು ಮುಹೂರ್ತವನ್ನು ಇಟ್ಟುಕೊಟ್ಟಿರ್ತಾರೆ. ಅದಕ್ಕೆ ನಾವು ಯಾವುದೇ ಒಂದು ಮಗು ಜನನ ಆಗಬೇಕಾದ್ರೆ ನಿಮ್ಮ ತಾಯಿ ತಂದೆಯ ಜಾತಕವನ್ನು ನೋಡಬೇಕು. ನಿಮಗೆ ವಂಶ ಪಾರಂಪರ್ಯವಾಗಿ ಯಾವುದಾದ್ರೂ ದೋಷಗಳಿದೆಯಾ, ಯಾವುದೇ ಒಂದು ಋಣಾನುಬಂಧೇನ ಪಶುಪತ್ನಿ ಸುತ ಆಲಯ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಯಾವುದೇ ಒಂದು ಮಗು ಜನನ ಪಡಿತಾ ಇದೆ, ನಿಮ್ಮಲ್ಲಿ ನಿಮ್ಗೆ ಬರ್ತಾ ಇದೆ ಅಂದರೆ ಒಂದು ಋಣಾನು ಸಂಬಂಧ, ಯಾವುದೋ ಒಂದು ಜನದ ಋಣಾನು ಸಂಬಂಧದಿಂದ ನಿಮಗೆ ಮಗು ಜನನ ಆಗುತ್ತೆ. ನಾವು ಹುಟ್ಟಿರುವಂತ ಮಗು ಬಹಳ ಅದೃಷ್ಟವಾದಂತಹ ಮಗು ಹುಟ್ಟಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಹೋಗೋಣ, ಡಾಕ್ಟರ್ನ ಕೂಡ ಮಾತಾಡ್ಸೋಣ. ಎಸ್ ಡಾಕ್ಟರ್, ಈಗ ಒಂದ್ ಕಡೆ ಯುಪಿಯಲ್ಲಿ ಸಾಕಷ್ಟು ಸಂಖ್ಯೆಗಳಲ್ಲಿ ಗರ್ಭಿಣಿಯರು ಮುಂದೆ ಬರ್ತಾ ಇದ್ದಾರೆ, ನಮ್ಗೆ ಅದೇ ಡೇಟ್ ನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಡೆಲಿವರಿ ಡೇಟ್ ಅಂತ ಅಂದಾಗ ಒಂದು ಫಿಕ್ಸ್ ಇರುತ್ತೆ, ಈ ಟೈಮ್ ನಲ್ಲಿ ಡೆಲಿವರಿ ಆದ್ರೆ ತಾಯಿ ಮಗು ಇಬ್ರು ಕೂಡ ಸುರಕ್ಷಿತವಾಗಿರ್ತಾರೆ ಅಂತ. ಆದ್ರೆ ಈ ರೀತಿ ಒಂದು ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ಆ ಡೇಟ್ ನಲ್ಲಿ ಆ ಟೈಮ್ ನಲ್ಲಿ ಡೆಲಿವರಿ ಮಾಡೋದ್ರಿಂದ ತೊಂದರೆಗಳಾಗತ್ತಾ ಅಥವಾ ಅದು ಒಳ್ಳೇದಾ, ಹೇಗೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ಯಾವುದೇ ಒಂದು ತಾಯಿ ಡೆಲಿವರಿ ಡೇಟ್ ಅಂತ ನಾವು ಕೊಡುವಾಗ ಅದು 40ನೇ ವಾರ, 9 ತಿಂಗಳು ತುಂಬಿ ಅದಾದ 7 ದಿನಕ್ಕೆ 40 ವೀಕ್ಸ್ ಅಂತ ಹೇಳ್ತೀವಿ. ಆವಾಗ 40ನೇ ವಾರಕ್ಕೆ ಡೇಟ್ ಕೊಡ್ತೀವಿ. ಸೊ ಅದಕ್ಕೂ ಮುಂಚೆ 39ನೇ ವಾರ ಇಸ್ ರೈಟ್ ಟೈಮ್. 39 ವಾರ ಕಳೆದ್ರೆ ತಾಯಿ ಮಗು ಇಬ್ರು ಸೇಫ್ ಆಗಿರ್ತಾರೆ. ತಾಯಿಗೆ ಏನಾದರೂ BP ಇದೆ ಅಥವಾ ಶುಗರ್ ಇದೆ ಅಥವಾ ಬೇರೆ ಇನ್ನೇನಾದರೂ ತೊಂದರೆಗಳಿವೆ, ಆ ಥರ ಇದ್ದಾಗ ನಾವು ಕೆಲವೊಮ್ಮೆ 37 ವಾರಕ್ಕೆ ಅಥವಾ 35 ವಾರಕ್ಕೆ ಮಾಡೋ ಸಂದರ್ಭಗಳು ಬರುತ್ತೆ, ಹಾಗಂತ ಎಲ್ಲ. ಬಟ್ ತಾಯಿಗೆ ಮಗುಗೆ ಬೇರೆ ಏನು ಕಾಂಪ್ಲಿಕೇಶನ್ಸ್ ಏನು ಇಲ್ಲ ಅಂತಂದರೆ 39 ವಾರ ದಾಟೋದು ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ಅಮೆರಿಕನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಆಗಿರಲಿ ಅಥವಾ ಲಂಡನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಮಗು ಎಲೆಕ್ಟಿವ್ ಆಗಿ ನಾವು ಡೆಲಿವರಿ ಮಾಡಬೇಕು ಅಂತಂದರೆ 39 ವಾರ ಕಂಪ್ಲೀಟ್ ಆಗಬೇಕು. ಓಕೆ, ನಿಮಗೆ ಇದುವರೆಗೂ ಯಾವ್ದಾದ್ರು ಕಾಲ್ಸ್ ಬಂದಿದ್ಯಾ ಈ ತರ ಏನಾದ್ರು ಆ ಒಂದು ಡೇಟ್ ನಲ್ಲಿ? ಆ ಡೇಟಿಗೆ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಓಕೆ, ಎಸ್, ಇನ್ನು ಗುರೂಜಿ ಒಬ್ರು ನಮ್ ಜೊತೆ ಇದ್ದಾರೆ, ಸುರೇಶ್. ಗುರೂಜಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಆ ಡೇಟ್ ನಲ್ಲಿ ಹುಟ್ಟಿದ ತಕ್ಷಣ ನಮ್ಮ ಮಗು ರಾಮನಂತೆ ಆಗಬಹುದು, ಆ ಒಂದು ಕಾರಣಕ್ಕಾಗಿ ನಾವು ಆ ಮಗುನ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ. ಮತ್ತೊಂದ್ ಕಡೆ ಕಚೇರಿ, ಅಂಗಡಿಗಳು ಈ ತರದನ್ನ ಕೂಡ ಓಪನ್ ಮಾಡೋದಕ್ಕೆ ಅದು ಶುಭಗಳಿಗೆ ಅಂತ ಹೇಳಿ. ಅದು ಎಷ್ಟು ಪಾವಿತ್ರ್ಯವಾದಂತಹ ಒಂದು ಮುಹೂರ್ತ ಅಂತ. ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ತಮ್ಮ ಎಲ್ಲ ಸಿಬ್ಬಂದಿಗೂ ರಾಮರ ಅನುಗ್ರಹ ಆಗಲಿ, ನಮಗೂ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಪುರುಷೋತ್ತಮನಾಗಿರ್ತಕ್ಕಂಥ ರಾಮನ ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೂ ಎಲ್ಲ ವೀಕ್ಷಕರಿಗೂ ಶುಭ ಹೇಳ್ತಾ, ರಾಮ ಶ್ರೀರಾಮ ಜಯರಾಮ ಅಂತ ಹೆಸರು. ಜಯ ನಾವು ನೋಡುವಾಗ ಈ ಶೋಭಕೃನಾಮ ಸಂವತ್ಸರ, ಉತ್ತರಾಯಣ ಅಥವಾ ಏನು ಈ ಮಾಸಗಳಲ್ಲಿ ನೋಡುವಾಗ ನಾವು ಏನು
ಶಾಲಿವಾಹನ ಶಕ ಅಂತ ಕೇಳಿದ್ದೀವಿ. ಶಾಲಿವಾಹನ ಹುಟ್ಟುವಾಗ ಅವ್ರ ತಾಯಿ ಕೂಡ ಕೇಳಿದ್ರಂತೆ, ನನಗೆ ಒಳ್ಳೆ ಮಗು ಆಗಬೇಕು, ಅದಕ್ಕೊಂದು ಮುಹೂರ್ತ ಕೊಡಿ. ಎಂಥ ಮಗು ಹುಟ್ಟಬೇಕಂದ್ರೆ ಹೇಗೆ ಪ್ರಪಂಚ ಸೂರ್ಯಚಂದ್ರರ ತನಕ ಹೆಸರು ಹೇಳಬೇಕಂತ ಮಗುವನ್ನು ಕೊಡಿ ಅಂಥೇಳಿ ಆ ಶಾಲಿವಾಹನನ ತಾಯಿ ಕೇಳಿದಾಗ ತಾಯಿ ಆದವಳು, ಗರ್ಭವತಿ ಆದವಳು ಅಮ್ಮನ ಮನೆಗೆ ಬರ್ತಾಳೆ. ಅಮ್ಮನ ಮನೆಗೆ ಬಂದಾಗ ಸ್ವಲ್ಪ ದಿನ ಅಮ್ಮನಿಗೆ ಹುಷಾರಿರಲ್ಲ. ಅಲ್ಲಿಂದ ಮತ್ತೆ ಗಂಡನ ಬರಬೇಕು. ಗಂಡನಿಗೆ ಬರಬೇಕಾದ್ರೆ ಆದಾನ ಮುಹೂರ್ತ ಅಂತ ಕರಿತೀವಿ. ಗಂಡ ಹೆಂಡತಿ ಸೇರುವಾಗ ಗರ್ಭದಾನ ಅಂತ ಒಂದು ಮುಹೂರ್ತ ಇರುತ್ತೆ. ಆ ಗರ್ಭದಾನ ಮುಹೂರ್ತವನ್ನು, ಇಂಥ ಗರ್ಭದಾನ ಮುಹೂರ್ತದಲ್ಲಿ ಗರ್ಭದಾನ ಆದರೆ ಒಳ್ಳೆ ಮಗು ಹುಟ್ಟುತ್ತೆ ಅನ್ನೋದೊಂದು ಪ್ರತೀತಿ ಇರುತ್ತೆ, ಅಲ್ಲಿ ಮುಹೂರ್ತ ಇರುತ್ತೆ. ಅವಳು ಬರಲಿಕ್ಕಾಗಲ್ಲ. ಬರಲಿಕ್ಕೆ ಆಗದೇ ಇದ್ದಾಗ ಅವಳು ಚಿಂತಾಕ್ರಾಂತಳಾಗಿ ಒಂದು ನದಿ ದಡದಲ್ಲಿ ಅಳ್ತಾ ಇರ್ತಾಳೆ. ಯಾರೋ ಒಬ್ಬರು ಜ್ಯೋತಿಷಿಗಳು, ನನಗೆ ಗುರುಗಳು ಒಂದು ಮುಹೂರ್ತ ಕೊಟ್ಟಿದ್ರು, ಈ ಮುಹೂರ್ತದಲ್ಲಿ ಮಗು ಹುಟ್ಟಿದ್ರೆ ನನಗೆ ದೇಶ ಪ್ರಪಂಚ ಹೆಸರೇಳ್ತಕ್ಕಂಥ ಮಗು ಹುಟ್ಟುತ್ತೆ ಅಂತ, ಕಾರಣಾಂತರಗಳು ಆಗಲಿಲ್ಲ ಅಂತಿದ್ದಾಗ ಅಲ್ಲೇ ಇದ್ದಂಥ ಒಬ್ಬ ನಾವಿಕ ಅದನ್ನು ಕೇಳಿ ಹೇಳ್ತಾನೆ, ಒಂದು ಕೆಲಸ ಮಾಡಮ್ಮ, ನಿನಗೆ ಮಗು ಮುಖ್ಯನಾ ಅಥವಾ ನಿನ್ನ ಮನೋ ಇಚ್ಛೆ ಮುಖ್ಯನಾ ಅಂತ ಕೇಳ್ತಾರೆ. ನನ್ನ ಮನಸ್ಸಿನ ಇಚ್ಛೆಗಿಂತ, ನನ್ನ ಜೀವನಕ್ಕಿಂತ ನನ್ನ ಹೊಟ್ಟೆಗೊಡ್ತಕ್ಕಂಥ ಮಗು 4-6 ಜನಗಳಿಗೆ ಹೆಸರಾಗ್ತದೆ ಅಂದರೆ ಅಂಥ ಮುಹೂರ್ತವನ್ನು ಬೇಕು ಅಂತ ಅವಳು ಕೇಳಿದಾಗ ಆ ನಾವಿಕನೇ ಅವಳನ್ನು ಸೇರಿ ಆ ನಾವಿಕನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗುವೆ ಈ ಶಾಲಿವಾಹನ. ಅಂದರೆ ಆ ಗರ್ಭಧಾರ, ಆ ಮುಹೂರ್ತಕ್ಕೆ ಅಷ್ಟು ಬೆದರ್ತೀವಿ. ನಾವು ಶಾಲಿವಾಹನ ಅಂತ ಕರಿತೀವಿ. ಆ ನಿಜವಾದ ತಂದೆಗಿಂತ ಆ ಮುಹೂರ್ತವು ಬಹಳ ಇರೋದ್ರಿಂದ ಆ ಮುಹೂರ್ತವನ್ನು ತಗೋತಾರೆ. ಇವತ್ತು ನಮ್ಮಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ವೈದ್ಯಶಾಸ್ತ್ರಕ್ಕೆ ಹತ್ರ ಇದ್ದಾಗೆ ನಮ್ಮಲ್ಲಿ 3 ಇರ್ತದೆ. ಏನಂದರೆ, ಈ ಡಾಕ್ಟ್ರಿಗೆ ಇಲ್ಲಿ ಪಕ್ಕದಲ್ಲೇ ಅವ್ರಿಗೆ ಗೊತ್ತಿರುತ್ತೆ, ಪ್ರಿಮೆಚೂರ್ಡ್ ಬೇಬಿ ಆಗಿರಬಹುದು, ಅಥವಾ ನಾರ್ಮಲ್ ಡೆಲಿವರಿ ಆಗಿರಬಹುದು, ಅಥವಾ ಸೆಕ್ಷನ್ ಸಿಸರಿನ್ ಬರ್ತ್ ಆಗಿರ್ಬೋದು ಅಂತ. ಮುಹೂರ್ತ ಶಾಸ್ತ್ರದಲ್ಲಿ ಸಿಸರಿನ್ ಬರ್ತ್ಗೆ ವೇದಗಳ ಕಾಲದಲ್ಲಿ ಮುಹೂರ್ತದಲ್ಲೇ ಇದೆ, ಈ ಮಗು ಸಿಸರಿನ್ ಬರ್ತ್ ಆಗುತ್ತೆ ಅಂತ. ಒಂದು ಜಾತಕ ನಾವು ಕೊಟ್ಟರೆ ನಮಗೆ ಹೇಳ್ಬೋದು, ಅವ್ರು ಬಾಯ್ಬಿಟ್ಟು ಹೇಳಬೇಕು ಅಂತೇನಿಲ್ಲ, ಈ ಮಗು ಸಿಸೇರಿಯನ್ ಬರ್ತ್ ಆಗಿದೆ ಅಂತ ಜ್ಯೋತಿಷದಲ್ಲಿ ಹೇಳ್ಬೋದು, ಸಿಸೇರಿಯನ್ ಬರ್ತ್ ಆಗಿದೆ ಮಗುಗೆ ಅಂತ. ಇಲ್ಲಿ ನಮಗೆ ಪ್ರಶ್ನೆ ಏನು ಅಂದರೆ, ಇಂಥ ಒಂದು ಮುಹೂರ್ತದಲ್ಲಿ ಏನಾದರೂ ಮಗು ಹುಟ್ಟಿದ್ರೆ ಮಗು ಶ್ರೀರಾಮಚಂದ್ರನ ಥರ ಪುರುಷೋತ್ತಮನಾಗ್ಬೋದು ಅಂದರೆ ಆಶ್ಚರ್ಯ ಏನೂ ಇಲ್ಲ. ಯಾಕೆಂದರೆ ಜನದ ಬಾಯಲ್ಲಿ ಬರ್ತಕ್ಕಂಥ ವಾಕ್ಸಿದ್ಧಿ ಆಗುತ್ತೆ, ಆ ಸಿದ್ಧಿಯಿಂದ, ರೂಢಿಯಿಂದ ಅದು ಶುಭವಾಗುತ್ತೆ. ಇಂತಹ ಮುಹೂರ್ತವನ್ನು ಇಟ್ಟು ನಾವು ಮಾಡ್ಬೋದು. ಆದರೆ ನಾನು ಇವತ್ತು ಈ ಒಂದು BTV ಮುಖಾಂತರ ಒಂದು ವಿಚಾರ ಹೇಳ್ತೀನಿ. ಯಾರು ಮಹಾತ್ಮ ಈ ಮುಹೂರ್ತವನ್ನು ಫಿಕ್ಸ್ ಮಾಡಿದನೋ ಅವನಿಗೆ ಕೋಟಿ ನಮನಗಳು ಅಂತ. ಬಹಳ ಒಳ್ಳೆ ಮುಹೂರ್ತ ಇದು. ನಾವು ನನಗೆ ಇನ್ನೊಂದು ಜನ್ಮ ಹುಟ್ಟಿದ್ರೆ ನಾವು ಈ ಥರ ಒಂದು ಮುಹೂರ್ತವನ್ನು ಇಡ್ಬೋದು. ನಾವು 20 ವರ್ಷಗಳ ಕಾಲ ಜ್ಯೋತಿಷಾಸ್ತ್ರದಲ್ಲಿ ಇದ್ದರೂ ಕೂಡ ಇಂಥ ಒಂದು ಮುಹೂರ್ತವನ್ನು ಹುಡುಕಲಿಕ್ಕೆ ನಮಗೆ ಇನ್ನೊಂದು ಜನ್ಮ ಬೇಕು ಅನಿಸ್ಬಿಡುತ್ತೆ. ನನಗೆ ಮುಹೂರ್ತ ತೆಗೆದಾಗ TV ಅವರು ಫೋನ್ ಮಾಡಿದ್ರು ಬನ್ನಿ ಅಂತ. ಬಂದಾಗ ನಾನು ಆ ಮುಹೂರ್ತವನ್ನು ತೆಗೆದು ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ನನಗೆ ಇನ್ನೊಂದು ಜನ್ಮ ಇದ್ದರೆ ಇಂಥ ಮುಹೂರ್ತವನ್ನು ಫಿಕ್ಸ್ ಮಾಡ್ಬೋದು ಅಂತ. ಅಂಥ ಒಂದು ಒಳ್ಳೆಯ ಉತ್ತಮ ಮುಹೂರ್ತ. ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ಇಂಥ ನಾನು ಮಗುವನ್ನು ಪಡಿಬೇಕು, ವೈದ್ಯ ಸಲಹೆ ಪಟ್ಟುಕೊಂಡು ನಾನು ಮಗು ಪಡಬೇಕಂದ್ರೆ ನೀವು ಮಗುವನ್ನು ಮಾಡ್ಕೋಬೋದು. ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ನಕ್ಷತ್ರಗಳಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ 5 ಅಂಗ ಇರ್ತವೆ. 5 ಅಂಗಗಳಲ್ಲಿ ಎಲ್ಲಕ್ಕೂ ಎಕ್ಸೆಪ್ಷನ್ ಇದೆ. ಅಂದರೆ ತಿಥಿ ದೋಷ ಬರಬಹುದು, ವಾರ ದೋಷ ಬರಬಹುದು, ಯೋಗ ದೋಷ ಬರಬಹುದು, ಕರ್ಣ ದೋಷ ಬರಬಹುದು. ಆದರೆ ನಕ್ಷತ್ರ ದೋಷ ಬರುವ ಹಾಗಿಲ್ಲ. ಇವತ್ತಿನ ದಿನ ಇಟ್ಟಿರ್ತಕ್ಕಂಥ ಮುಹೂರ್ತ ಎಲ್ಲವೂ ಪಂಚಾಂಗ ಶುದ್ಧಿ ಇರ್ತಕ್ಕಂಥ ಮುಹೂರ್ತ, ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಮುಹೂರ್ತ ಶಾಸ್ತ್ರ ತುಂಬ ಚೆನ್ನಾಗಿದೆ. ಏನು ಚೈತ್ರ ಮಾಸದಲ್ಲಿ ಶ್ರೀರಾಮರು ತ್ರೇತಾಯುಗದಲ್ಲಿ ಹುಟ್ಟಿದ್ರೋ ಆ ಹೇಳಿ ಮಾಡಿಸಿದ ಹಾಗೆ ಇನ್ನೊಂದು ಪ್ರತಿರೂಪದ ಈ ಮುಹೂರ್ತ ಆದರೆ ತಪ್ಪಾಗಲಾರದು. ಭಾಳ ಚೆನ್ನಾಗಿದೆ ಮುಹೂರ್ತ. ನೀವು ಯಾರಾದರೂ ನನಗೆ ಹೇಳಿದ್ರು ಇದರಲ್ಲಿ ನಾನು ಮಗು ಮಾಡ್ಕೋಬೋದು, ಆದರೆ ಖಂಡಿತವಾಗಿ ಮಾಡ್ಕೋಬೋದು. ತಮ್ಮ ವೈದ್ಯರನ್ನು ನೀವು ಕೇಳಿ ಅವರ ಸಲಹೆಯನ್ನು ಪಡೆದುಕೊಂಡು ಈ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡು ಒಳ್ಳೆ ಮುಹೂರ್ತದಲ್ಲಿ ಮಗುವನ್ನು ಅವರು ಪಡ್ಕೋಬೋದು. ಮುಹೂರ್ತ ಭಾಳ ಚೆನ್ನಾಗಿದೆ. ಇದರಲ್ಲಿ ನಾನು ಕಾರ್ಯಕ್ರಮದಲ್ಲಿ ಏನು ಯೋಗ ಫಿಕ್ಸ್ ಮಾಡಿದಾರೋ, ತಿಥಿ, ನಕ್ಷತ್ರ, ವಾರ, ಯೋಗ, ಅದರ ಏನು ವಿಶೇಷವಾಗಿ ಯಾವ ಆಧಾರವಾಗಿಟ್ಟುಕೊಂಡು ಈ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗೋಣ. ಓಕೆ, ಏನು ಗುರುಜಿ ನೀವಾಗಲೇ ಹೇಳ್ತಾ ಇದ್ರಿ, ಆ ಮುಹೂರ್ತದಲ್ಲಿ ಹುಟ್ಟಿದ ತಕ್ಷಣ ಅಂದ್ರೆ ಬಲವಂತವಾಗಿ ನಾವು ಮಗುನ್ ಮಾಡ್ಕೊಂಡ ತಕ್ಷಣ ರಾಮನನ್ನೇ ಹೋಲ್ತಾನೆ ಅಥವಾ ರಾಮನ ಗುಣಗಳೇ ಬರುತ್ತೆ ಅಂತ ಇಲ್ಲ ಅಂತ ಹೇಳಿ. ಹೌದು, ಆದ್ರೆ ನಾವೊಂದು ಕೆಲವೊಂದ್ಸತಿ ಹೇಳ್ತೀವಿ, ಈಗ ನಮ್ಮ ಜೀವನದಲ್ಲಿ ಏನೋ ಕಷ್ಟಗಳಾಗ್ತದೆ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಅಂದಾಗ ಒಂದು ಮುಹೂರ್ತ ಹುಡುಕ್ತಿವಿ, ಏನೋ ಒಂದು ಪೂಜೆ ಮಾಡಿದ್ರೆ ಅಥವಾ ಈ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದಾಗ್ಬಿಡತ್ತೆ ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿದೆ ಹಿಂದೂ ಸಂಪ್ರದಾಯದಲ್ಲಿ. ಸೊ ಆ ರೀತಿ ನೋಡಿದವರು ಇದನ್ನ ಕೂಡ ಒಪ್ಕೊಳ್ಬಹುದಲ್ವಾ ಅಂತ. ಅಂದರೆ ಈಗ ನೋಡಿ, ಪ್ರತಿಯೊಬ್ಬ ದೇವ್ರಿಗೂ ನಾವು ಎಲ್ಲ ಒಂದೇ ಅಂತ ತಿಳ್ಕೊಬಾರ್ದು. ಯಾಕೆಂದರೆ ಭಗವಂತ ಅಂದರೆ ನಮಗೆಲ್ಲ ಸೃಷ್ಟಿಕರ್ತ, ಲೋಕಕರ್ತ, ನಾವೆಲ್ಲ ಜನಸಾಮಾನ್ಯರು.
ಪ್ರತಿಯೊಬ್ಬ ತಾಯಿ ತಂದೆನೂ ಕೂಡ ಅವ್ರವ್ರದ್ದೇ ಆಗಿರುವಂತಹ ಕರ್ಮ ಫಲದಿಂದ ಅವ್ರವ್ರದ್ದೇ ಆಗಿರುವಂತಹ ಜಾತಕದ ಪ್ರಕಾರ ಅವ್ರಿಗೆ ಜನ್ಮ ಅನ್ನೋದು ಆಗಿರುತ್ತೆ. ಅವ್ರಿಗೆ ಋಣಾನುಸಂಬಂಧದಿಂದ ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಅಂತಹ ಮಕ್ಕಳನ್ನ ಹುಟ್ಟಬೇಕಾದ್ರೆ ಈ ಮುಹೂರ್ತ ಒಳ್ಳೆಯದಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಮುಹೂರ್ತ ಚೆನ್ನಾಗಿದೆ. ಆದರೆ ನಮ್ಮ ಮಕ್ಕಳು ನಾವು ಹುಟ್ಟಬೇಕಾದ್ರೆ ಈಗ ನಿಮಗೆ ಗರ್ಭಿಣಿಯಾಗಿ ಇದೇ ಸಮಯ ಅನ್ನೋದು ಬಂದಿದ್ದರೆ ಅವಾಗ ಒಂದು ಸಲ ನಿಮ್ಮ ಜಾತಕ, ನಿಮ್ಮ ತಾಯಿ ಯಾರು ಗರ್ಭಿಣಿಯಾಗಿರ್ತಾಳೆ ಅವರ ಜಾತಕವನ್ನು ಕೂಡ ಒಂದು ಸಲ ನನ್ನ ಹತ್ರ ಬಂದು ಜ್ಯೋತಿಷ್ಯ ಜಾತಕವನ್ನು ತೋರಿಸಿದಾಗ ಇದು ಮುಹೂರ್ತ ಸೂಕ್ತವಾಗಿದೆಯಾ ನಿಮ್ಮ ಮಗು ಜನನ ಆಗೋದಕ್ಕೆ ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಯಾಕೆಂದರೆ ಇವಾಗ ನೋಡಿ, ಈ 22ನೇ ತಾರೀಕು ಜನವರಿ 2024 ನಾನು ಲಗ್ನ ರಾಶಿ ಕುಂಡಲಿ ಮಾಡಿದ್ದೀನಿ. ಮೇಷ ಲಗ್ನ, ಗುರು ಮೇಷ ರಾಶಿಯಲ್ಲಿ ಇದ್ದಾನೆ, ಚಂದ್ರ ವೃಷಭ ರಾಶಿನಲ್ಲಿ, ಕೇತು ಕನ್ಯಾ ರಾಶಿನಲ್ಲಿ, ಶುಕ್ರ ಬುಧ ಮತ್ತು ಮಂಗಳ ಧನಸ್ಸು ರಾಶಿನಲ್ಲಿ, ಸೂರ್ಯ ದಶಮ ಭಾವದಲ್ಲಿ ಅಂದರೆ ಮಕರ ರಾಶಿಯಲ್ಲಿ, ಶನಿ ಮಹಾತ್ಮ ಕುಂಭ ರಾಶಿಯಲ್ಲಿ, ರಾಹು ದ್ವಾದಶ ರಾಶಿ ಮೀನ ರಾಶಿನಲ್ಲಿ ಇದ್ದಾನೆ. ಅಂದರೆ ಅದು ರಾಹು 12ನೇ ಮನೆಯಲ್ಲಿದ್ದಾಗ ಅದು ವ್ಯಯಭಾವ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ನಾವು ಮುಹೂರ್ತವನ್ನು ಮಾಡಬೇಕಾದ್ರೆ, ಇದು ಒಬ್ಬ ಜ್ಯೋತಿಷಿ ಆದಂಥವ್ರು ಯಾರೇ ಒಬ್ಬ ಮುಹೂರ್ತ ಮಾಡಬೇಕಾದ್ರೆ, ಯಾಕೆಂದರೆ ಈಗ ಯಾರದೇ ಆಗಲಿ ಭಯೋತ್ಪಾದಕರ ದಾಳಿ ಆಗಬಾರ್ದು ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಂಡು ಮುಹೂರ್ತವನ್ನು ಮಾಡಿದ್ದಾರೆ. ಆದರೆ 12ನೇ ಮನೆಗೆ ಮಂಗಳ ಮತ್ತು ರಾಹು ಇಬ್ಬರ ದೃಷ್ಟಿ ಇರೋದ್ರಿಂದ ಇದನ್ನು ಸ್ವಲ್ಪ ಭಾಳ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರ ಆಗಲಿ ಭಾಳ ಎಚ್ಚರಿಕೆಯಾಗಿ ಮಂದಿರವನ್ನು ಪ್ರತಿಷ್ಠಾಪನೆಯನ್ನು ಕಾರ್ಯಗೊಳ್ಳಬೇಕಾಗುತ್ತೆ. ಆಮೇಲೆ ಈ ಮುಹೂರ್ತ ಮಾಡಿರೋದ್ರಲ್ಲಿ ಸೂರ್ಯ ದಶಮ ಭಾವದಲ್ಲಿ ದಿಗ್ಬಲನಾಗಿದ್ದಾನೆ. ಇವಾಗ ನಮಗೆಲ್ಲ ಮಕ್ಕಳು ಸೂರ್ಯ ದಿಗ್ಬಲನಾಗಿದ್ದಾಗ ಜಾತಕದಲ್ಲಿ ಒಬ್ಬ ರಾಜಕಾರಣಿ ಆಗುವಂತಹ ಮಗು ಜನನ ಆಗ್ಬೋದು ಅಂತಹ ಮನಸ್ಥಿತಿ ಇರುತ್ತೆ. ಹಾಗೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ ಅನ್ನೋದನ್ನು ನಮ್ಗೆ ಗೊತ್ತೇ ಇರಲ್ಲ. ಮಕ್ಕಳು ನಾವೇನು ಮಾಡ್ತೀವಿ, ಮಕ್ಕಳು ಹುಟ್ಟಿದ ತಕ್ಷಣ ಅವರ ಜಾತಕವನ್ನೇ ತೋರಿಸಲ್ಲ, ಬಲವಂತವಾಗಿ ಅವ್ರನ್ನ ಡಾಕ್ಟರ್ ಮಾಡ್ತೀವಿ. ಆದರೆ ಅವನ ಜಾತಕದಲ್ಲಿ ಒಳ್ಳೆ ಫೋಟೋಗ್ರಾಫರ್ ಆಗಬೇಕು ಅಂತೇಳಿ ಅವ್ರ ಯೋಗ ಇರುತ್ತೆ. ಆವಾಗ ನಾನು ಗೈಡ್ ಮಾಡಿದಾಗ ಅವರು ಎಷ್ಟೋ ಹೆಸರುವಾಸಿಯಾದಂತಹ ಫೋಟೋಗ್ರಾಫರ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಯುವಂತಹ ಯೋಗ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಜಾತಕ ಇಂಡಿವಿಜುವಲ್ ಆಗಿ ಸಪ್ರೇಟ್ ಇರುತ್ತೆ. ಮುಹೂರ್ತವನ್ನು ನಾವು ಯಾಕೆ ಇಡ್ತೀವಿ ಅಂದರೆ, ನಮ್ದು ಏನೇ ಜಾತಕಗಳಲ್ಲಿ ದೋಷ ಇದ್ದಾಗ ಆ ಮುಹೂರ್ತದಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ಮಾಡಿದಾಗ ಆ ದೋಷ ಅನ್ನೋದು ನಿವಾರಣೆ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಹಾಗಾದರೆ ಈ ಜಾತಕ, ಈ ಮುಹೂರ್ತ ನಾನು ಹೇಳಿದೆ, ಗುರು ಜನ್ಮ ಲಗ್ನದಲ್ಲಿದ್ದಾಗ, ಗುರು ಯಾವಾಗ ಜನ್ಮ ಲಗ್ನದಲ್ಲಿರ್ತಾನೆ ದೋಷಗಳು ಅಂತ ಕರಿತೀವಿ. ಅದರಲ್ಲಿ 1.25 ಲಕ್ಷ ದೋಷಗಳು ಏನೇ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಮುಹೂರ್ತವನ್ನು ಇದು ಇಟ್ಟಿದ್ದಾರೆ. ಆದರೆ ಈ ಮುಹೂರ್ತದಲ್ಲಿ ನನಗೆ ಕಾಣಿರೋದು ಏನು ಅಂದರೆ, ನರೇಂದ್ರ ಮೋದಿಯವರ ಜನ್ಮ ಜಾತಕನೂ ನನ್ನ ಹತ್ರ ಇದೆ. ಯಾಕಂದರೆ ಅವ್ರದ್ದು ಕೂಡ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನ. ನೋಡಿ ಇಲ್ಲಿ ಏನಾಗಿತ್ತು ಅಂದರೆ, ಈ ಮುಹೂರ್ತ ಇಟ್ಟಿರುವಂಥದ್ದು ಸೂರ್ಯ ದಶಮ ಭಾವದಲ್ಲಿ ಇದ್ದಾನೆ. ಸೂರ್ಯ ದಶಮ ಭಾವದಲ್ಲಿದ್ದಾಗ ಇದು ಸೆಂಟ್ರಲ್ ಗೌರ್ಮೆಂಟನ್ನು ತೋರಿಸುತ್ತೆ, ಕೇಂದ್ರೀಯ ಸರ್ಕಾರವನ್ನು ತೋರಿಸುತ್ತೆ. ನಾನಿಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತದಲ್ಲಿ ಗೆಲ್ಲುತ್ತೆ ಅಂತೇಳಿ 1.5 ತಿಂಗಳು ಮುಂಚೆನೇ, ಎಲೆಕ್ಷನ್ ಆಗೋಕ್ಕಿಂತ 1.5 ತಿಂಗಳು ಮುಂಚೆನೇ ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಈಗಲೂ ಕೂಡ ನಮ್ಮ ಚಾನಲ್ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಅದು ಇಲ್ಲಿ ಅವ್ರದ್ದು ವೃಶ್ಚಿಕ ಲಗ್ನ ಮತ್ತು ಜನ್ಮ ರಾಶಿಗೆ ನೋಡಿ, ಜನ್ಮ ರಾಶಿಗೆ ಸಪ್ತಮದಲ್ಲಿ ಚಂದ್ರ. ಅಂದರೆ ಈ ನಕ್ಷತ್ರ ತುಂಬ ಉತ್ತಮವಾದ ನಕ್ಷತ್ರ. ಆದರೆ ನರೇಂದ್ರ ಮೋದಿಯವ್ರಿಗೆ ಏನಾಗುತ್ತೆ, ರಾಜಕೀಯ ಸಂಚಲನ ಅನ್ನೋದು ದೇಶದಲ್ಲಿ ಮೂಡುತ್ತಾ ಅಂದಾಗ ಚಂದ್ರನಿಗೆ ಸಪ್ತಮದಲ್ಲಿ ಮುಹೂರ್ತದ ಚಂದ್ರ ಇರೋದ್ರಿಂದ ರಾಜಕೀಯ ಸಂಚಲನ, ಆಮೇಲೆ ಮತ್ತೆ ನರೇಂದ್ರ ಮೋದಿಯವರಿಗೆ ಸಫಲತೆ ಸಿಗುತ್ತಾ ಅದೆಲ್ಲನೂ ಕೂಡ ನೋಡಿ ಮುಹೂರ್ತವನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಈ ಮುಹೂರ್ತದಲ್ಲಿ ನಾವು ನೋಡಬಹುದು. ಓಕೆ ಗುರುಜಿ, ಒಂದು ಚಿಕ್ಕ ವಿರಾಮದ ನಂತರ ಮಾತನ್ನ ಮುಂದುವರಿಸ್ತಾ ಹೋಗೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹೊಸ ಮನೆ, ಹೊಸ ಕಾರು, ಹ್ಯಾಪಿ ಫ್ಯಾಮಿಲಿ, ಶೇಖರ ಸೆಟ್ಲು, ನಮ್ ಜೀವನನೇ. ಮೋಸ ಹೋದ್ಯಲ್ಲೋ ಕುಮಾರ್, ಇದಕ್ಕೆ ನಾನು ಅವತ್ತೇ ಹೇಳ್ದೆ, ಒಡವೆನ ಅಲ್ಲಿ ಇಲ್ಲಿ ಇಟ್ಟು ಮೋಸ ಹೋಗ್ದೆ, ಅಟ್ಟಿಕಾದಲ್ಲೇ ಮಾರ್ಬಿಡು ಅಂತ.